ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನ್ ಕಾವ್ಯ ಹೆಗಡೆ. ಸದನದಲ್ಲಿ ಸಿಎಂ ಕುರ್ಚಿ ಗೊಂದಲಗಳಿಗೆ ತೆರೆ ಎಳೆಯಲಾಗಿದೆ. ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ ಅಂತ ಹೇಳಿ ಘಂಟಾಘೋಷವಾಗಿ ಮಾತನಾಡಿರುವಂತಹ ಸಿಎಂ ಸದನದಲ್ಲಿ ಸಿಎಂ ಕುರ್ಚಿ ಗೊಂದಲಗಳಿಗೆ ತೆರೆ. ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ ಎಂದಿರುವಂತಹ ಸಿಎಂ ಕಳೆದ 2 ವಾರಗಳಿಂದ ನಾಯಕತ್ವದ ಬಗ್ಗೆ ನಿಖರವಾದ ಚರ್ಚೆಗಳಾಗ್ತಾ ಇತ್ತು. ನಿರಂತರವಾಗಿರುವಂತಹ ಚರ್ಚೆಗಳಾಗ್ತಾ ಇತ್ತು. ಡಿಕೆ ಶಿವಕುಮಾರ್ ಬಣದ ಶಾಸಕರಿಗೂ ಸಿದ್ದರಾಮಯ್ಯ ನೇರ ಸಂದೇಶ ಕೊಟ್ಟಿರುವಂತದ್ದು 2 ವರ್ಷ ಸಿಎಂ ಆಗಿಯೇ ಮುಂದುವರಿತೀನಿ ನಾನು ಅಂತ ಹೇಳಿ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಹೈಕಮಾಂಡ್ ಹೇಳುವವರೆಗೂ ನಾನೇ ಮುಖ್ಯಮಂತ್ರಿ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ. ನಿನ್ನೆ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ನಲ್ಲಿ ಏನಾದ್ರು ಡಿಸ್ಕಷನ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ನನಗೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಈ ಹಿಂದೆಯೂ ಕೂಡ 5 ವರ್ಷ ಸಿಎಂ ನಾನೇ ಅಂತ ಹೇಳ್ತಾ ಇದ್ರು. ಇವತ್ತು ಎಲ್ಲ ಒಂದು ಗೊಂದಲಗಳಿಗೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅಂದ್ರೆ ಲೈಕ್ ಫುಲ್ ಸ್ಟಾಪ್, ನಾನೇ ಸಿಎಂ. ಡಿಕೆ ಶಿವಕುಮಾರ್ ಅವರ ಬಣ ಮುಟ್ಟು ನೋಡ್ಕೊಳ್ಳೋ ಹಾಗೆ ತಿರುಗುತ್ತರವನ್ನ ಕೊಟ್ಟಿರುವಂತಹ ಸಿಎಂ. ಹೌದು ಸರ್, ನೀವು ಡೆಲ್ಲಿಯಲ್ಲಿ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು. ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು 2.5 ವರ್ಷ ಅಶೋಕ್ ಅವರು ಸರಿ ಮಾಡಗಳಿ ಅಷ್ಟೇ. ಸರಿ ಮಾಡಗಳಿ, ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸರ್. ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ. ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇದೇ ಸಮಸ್ಯೆ ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ ಸರ್. ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ. ಸರ್ ಒಂದ್ ನಿಮಿಷ ಸರ್. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ನಾವೆಲ್ಲ ಅಲ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ರಿ ಬ್ರಹ್ಮನ ಹತ್ರ. ನಾವು ಬ್ರಹ್ಮನ ಹತ್ರ ಹೋದಾಗ ಸ್ವಲ್ಪ ಬೇಗ ಬಂದ್ಬಿಟ್ರಿ. ನೀವು ಅಲ್ಲೇ ಕೂತ್ಕೊಂಡು ಕರೆಕ್ಟಾಗಿ 5 ವರ್ಷ ಎಲ್ಲ ಕರೆಕ್ಟಾಗಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಕರೆಕ್ಟಾಗಿ ಎಷ್ಟೆಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಕರೆಕ್ಟಾಗಿ ಬರ್ಕೊಂಬಂದ್ಬಿಟ್ಟಿದ್ದೀರಾ. ಹಂಗೆ ನೀವು ಪೂರ್ತಿ ನಿಂತು ಬ್ರಹ್ಮನ ಹತ್ರ ಕರೆಕ್ಟಾಗಿ ಬರೆಯಪ್ಪ ಅಂತ ಹೇಳಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಕರೆಕ್ಟ್ ನೋಡಿ, ಎಲ್ಲ ದಾಖಲೆಗಳು ಮುರಿತಾ ಇದ್ದೀರಲ್ಲ. ಯಾರಾದ್ರೂ ಮುರಿತಾರ? ಜಾತಿ ಏನಾನ ಅಡ್ಡ ಬಂತ ನಿಮ್ಗೆ? ಏನು ಅಡ್ಡ ಬರಲಿಲ್ಲ. ಜಾತಿನೂ ಅಡ್ಡ ಬರಲಿಲ್ಲ, ಏನೂ ಅಡ್ಡ ಬರಲಿಲ್ಲ. ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಎಲ್ಲೆಲ್ಲಿ ಹೇಗೆ ಮಾಡಬೇಕು. ಯಾರನ್ನ ಮೇಲೆತ್ತಬೇಕು, ಯಾರನ್ನ ತುಳಿಬೇಕು, ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರಾ. ಅದಕ್ಕೆ ನಿಮ್ಮನ್ನು ಬ್ರಹ್ಮ ಕರೆಕ್ಟಾಗಿ ಬರ್ಸ್ಕೊಂಬಂದಿದ್ದೀರ. ನಾವು ಬರ್ಸ್ಕೊಂಬಂದಿಲ್ಲ ಅಷ್ಟೇ. ಅಧ್ಯಕ್ಷರೇ, ನಾನು ಹಣೆ ಬರಹದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಯಾರು ಬರೆದಿರೋ ಬ್ರಹ್ಮ ಬರೆದಿದ್ದಾರೆ. ಈಗ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು ನಾವು. ನಮ್ಮ ಅಪ್ಪನಿಗೆ ನಮ್ಮಪ್ಪ ಅವಿದ್ಯಾವಂತ, ನಮ್ಮವ್ವ ಅವಿದ್ಯಾವಂತೆ. ಅವ್ರು ಯಾರು ಓದಿರಲಿಲ್ಲ. ನಾವು ಒಬ್ಬನೇ ಮನೇಲಿ. ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದಿದ್ದ. ಇನ್ನು ಉಳಿದವರೆಲ್ಲ ಯಾರು ಹೋಗ್ಲೇ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ. ನಾನೊಬ್ಬನಿಗೆ ಬರೆದು ಬಿಟ್ಟಿದ್ದ ಬ್ರಹ್ಮ, ನೀವೊಬ್ಬ ನಾವು ಓದು ಅಂತ. ನೀವು ಮುಖ್ಯಮಂತ್ರಿ ಹೇಗಾಗ್ತೀರಿ ಸರ್? ಕಾಂಗ್ರೆಸ್ ಅಲ್ಲಿ ಬಂದು ಸರ್ 10 ವರ್ಷಕ್ಕೆ ನೀವು
ಏನ್ ಸರ್ ವಿರೋಧ ಪಕ್ಷದ ನಾಯಕರು 2 ಬಾರಿ ಆದ್ರಿ 2 ಬಾರಿ ಮುಖ್ಯಮಂತ್ರಿ ಆದ್ರಿ ನಿಮ್ಮಲ್ಲಿ ಭಾಗ್ಯ ಇತ್ತು ಆದ್ರಿ ನೀವು ಕರ್ಮ ಸಿದ್ಧಾಂತನೇ ನಂಬಲ್ಲ ಅಂದ್ರೆ ಹೇಗೆ ಸರ್? ಅದು ಡೆಸ್ಟಿನಿ ಸರ್. ಬಸವಣ್ಣ ಹೇಳಿದ್ದು ನಾನು ಹೇಳಿರೋದಲ್ಲ. ನೀ ಬಸವಣ್ಣ ನಂಬ್ತೀಯ ಇಲ್ವೋ? ನಾನ್ ಬಸವಣ್ಣನ ನಂಬ್ತೀನಿ, ನಿಮ್ಮನ್ನು ನಂಬ್ತೀನಿ. ನಾವೆಲ್ಲ ಅಲ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ರಿ ಬ್ರಹ್ಮನ ಹತ್ರ. ನಾವು ಬ್ರಹ್ಮನ ಹತ್ರ ಹೋದಾಗ ಸ್ವಲ್ಪ ಬೇಗ ಬಂದ್ಬಿಟ್ರಿ. ನೀವು ಅಲ್ಲೇ ಕೂತ್ಕೊಂಡು ಕರೆಕ್ಟಾಗಿ 5 ವರ್ಷ ಎಲ್ಲ ಕರೆಕ್ಟಾಗಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಕರೆಕ್ಟಾಗಿ ಎಷ್ಟೆಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಕರೆಕ್ಟಾಗಿ ಬರ್ಕೊಂಬಂದ್ಬಿಟ್ಟಿದ್ದೀರಾ. ಹಂಗೆ ನೀವು ಪೂರ್ತಿ ನಿಂತು ಬ್ರಹ್ಮನ ಹತ್ರ ಕರೆಕ್ಟಾಗಿ ಬರೆಯಪ್ಪ ಅಂತ ಹೇಳಿ ಬರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಕರೆಕ್ಟ್ ನೋಡಿ ಎಲ್ಲ ದಾಖಲೆಗಳು ಮುರಿತಾ ಇದ್ದೀರಲ್ಲ. ಯಾರಾದ್ರೂ ಮುರ್ತಾರ? ಜಾತಿ ಏನಾನ ಅಡ್ಡ ಬಂತ ನಿಮ್ಗೆ? ಏನು ಅಡ್ಡ ಬರಲಿಲ್ಲ. ಜಾತಿನೂ ಅಡ್ಡ ಬರಲಿಲ್ಲ, ಏನೂ ಅಡ್ಡ ಬರಲಿಲ್ಲ. ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಎಲ್ಲೆಲ್ಲಿ ಹೇಗೆ ಮಾಡಬೇಕು. ಯಾವ್ದು ಯಾರನ್ನ ಮೇಲೆತ್ತಬೇಕು, ಯಾರನ್ನ ತುಳಿಬೇಕು, ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರಾ. ಅದಕ್ಕೆ ನಿಮ್ಮನ್ನು ಬ್ರಹ್ಮ ಕರೆಕ್ಟಾಗಿ ಬರ್ಸ್ಕೊಂಬಂದಿದ್ದೀರ. ನಾವು ಬರ್ಸ್ಕೊಂಬಂದಿಲ್ಲ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ನಾನು ಹಣೆ ಬರಹದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಯಾರು ಬರೆದಿರೋ ಬ್ರಹ್ಮ ಬರೆದಿದ್ದಾರೆ. ಈಗ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು ನಾವು. ನಮ್ಮ ಅಪ್ಪನಿಗೆ ನಮ್ಮಪ್ಪ ಅವಿದ್ಯಾವಂತ, ನಮ್ಮವ್ವ ಅವಿದ್ಯಾವಂತೆ. ಅವ್ರು ಯಾರು ಓದಿರಲಿಲ್ಲ. ನಾವು ಒಬ್ಬನೇ ಮನೇಲಿ. ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದಿದ್ದ. ಇನ್ನು ಉಳಿದವರೆಲ್ಲ ಯಾರು ಹೋಗ್ಲೇ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ. ನಾನು ಒಬ್ಬನಿಗೆ ಬರೆದು ಬಿಟ್ಟಿದ್ದ ಬ್ರಹ್ಮ, ನೀವು ಒಬ್ಬ ಓದು ಅಂತ. ನೀವು ಮುಖ್ಯಮಂತ್ರಿ ಹೇಗಾಗ್ತೀರಿ ಸರ್? ಕಾಂಗ್ರೆಸ್ ಅಲ್ಲಿ ಬಂದು ಸರ್ 10 ವರ್ಷಕ್ಕೆ ನೀವು ಏನ್ ಸರ್ ವಿರೋಧ ಪಕ್ಷದ ನಾಯಕರು 2 ಬಾರಿ ಆದ್ರಿ 2 ಬಾರಿ ಮುಖ್ಯಮಂತ್ರಿ ಆದ್ರಿ ನಿಮ್ಮಲ್ಲಿ ಭಾಗ್ಯ ಇತ್ತು ಆದ್ರಿ ನೀವು ಕರ್ಮ ಸಿದ್ಧಾಂತನೇ ನಂಬಲ್ಲ ಅಂದ್ರೆ ಹೇಗೆ ಸರ್? ಅದು ಡೆಸ್ಟಿನಿ ಸರ್. ಬಸವಣ್ಣ ಹೇಳಿದ್ದು ನಾನು ಹೇಳಿರೋದಲ್ಲ. ನೀ ಬಸವಣ್ಣ ನಂಬ್ತೀಯ ಇಲ್ವೋ? ನಾನ್ ಬಸವಣ್ಣನ ನಂಬ್ತೀನಿ, ನಿಮ್ಮನ್ನು ನಂಬ್ತೀನಿ. ನಾವೆಲ್ಲ ಅಲ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ರಿ ಬ್ರಹ್ಮನ ಹತ್ರ. ನಾವು ಬ್ರಹ್ಮನ ಹತ್ರ ಹೋದಾಗ